ಸುಟ್ಟಾಕ್ಬಿಟ್ಟು ಊದ್ಬಿಡು, ಮುಗೀತು. ನಿನ್ನ ಜೊತೆ ನೀರು ಹಿಂಗೊಂಡು ನಿನ್ನ ಪೊಲೀಸ್ ಬರಲ್ಲ, ನನಗೆ ಈ ಕಿರಿಕಿರಿ ಬೇಕಾಗಿಲ್ಲ ಅಂತ. ಪೆರಿಯಾರಿಗೆ ಸ್ವಲ್ಪ ಬೇಜಾರಾಗಿದೆ, ಕೋಪ ಬಂದಿದೆ, ನಾಳೆ ಚಿಕನ್ ಮಾಡಾಕ್ರು ಅಂತ ನಾನು. ತಾನಾಗಿ ಉಳಿಯೋದು ಅವರಿಗೆ ಎಷ್ಟು ಕಷ್ಟ ಆಯಿತು. ಒಂದೇ ದಿವಸದಲ್ಲಿ ದೋಸೆ ಮುಗಿಸ್ಬಿಟ್ಟ. ಏನು ಮಾಡೋಕ್ಕಾಗಲಿಲ್ಲ. ಗನ್ ಇಟ್ಕೊಂಡು ತೋರಿಸ್ತಾ ಇದ್ದ, ನಡೀರಿ ಬೇಗ ಮುಂದೋಗ್ರಿ ಅಂತ. ಅಂದರೆ ಅವರು ನೋಡಿ, ವೀರಪ್ಪನ ಕ್ರೂರತೆಯನ್ನು ಕೂಡ ಇಲ್ಲಿ ಬಂದು ಅದರಲ್ಲೊಂದು ಪಾಸಿಟಿವಿಟಿನ ಹುಡುಕಿ ಹೇಳ್ತಿದ್ದಾರೆ. 50 ವರ್ಷ ಒಬ್ಬ ಹಂಗಿರೋಕ್ಕಾಗುತ್ತೇನೆ, ನೀನು ಆ್ಯಕ್ಟ್ ಮಾಡ್ಕೊಂಡೇ ಇರೋಕ್ಕಾಗುತ್ತೆ ಅಂದ್ಕೊಡಿ ಜನರ ಜೊತೆ. ಹಂಗಲ್ಲ, ಅವ್ರು ಇರೋದೇ ಸಿಂಪಲ್ಲಾಗಿ. ಏನವರು ನಿನಗೆ ತೋರಿಸ್ಬಿಟ್ಟು ಅವ್ರು ಏನು ಮಾಡ್ಕೋಬೇಕಾಯ್ತು, ನೀನು ಸಿಂಪಲ್ ಆಗಿದ್ದೀನಿ ನಾನು ತೋರಿಸ್ಬಿಟ್ಟು ಅಂತ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ನಾನು ಚಿಕ್ಕವಳಿದ್ದಾಗ ನಾನು ಆ ವೀರಪ್ಪನ ಕಥೆಯನ್ನು ಕೇಳಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರ್ಕೊಂಡು ಹೋದನಂತೆ ಅಂತ ನಂಗೆ ಅಷ್ಟೇ ಗೊತ್ತು. ಬಟ್ ಆವಾಗ ಆ ಒಂದು ಟ್ರಾಮಾ ಇತ್ತು, ಭಯ, ನಮಗೂ ಭಯ, ವೀರಪ್ಪನ್ ಬಂದು ಕರ್ಕೊಂಡು ಹೋಗ್ತಾನಂತೆ, ಡಾಕ್ಟರ್ ರಾಜ್ಕುಮಾರನ್ನೇ ಕರ್ಕೊಂಡು ಹೋದ್ರು ಅನ್ನುವಂಥ ಆ ಒಂದು ಭಯ ಇತ್ತು. ಬಟ್ ಈಗಿನ ಯಂಗ್ಸ್ಟರ್ಸ್ಗೆ ಆ ಕಥೆಯನ್ನು ನೀವು ಹೇಳೋದಾದ್ರೆ, ವೀರಪ್ಪನ್ ಕರ್ಕೊಂಡು ಹೋಗಿದ್ದ ಬಗ್ಗೆ ಸುಮಾರು ಪೊಲೀಸ್ ಆಫೀಸರ್ಸ್ ಇಲ್ಲೂ ಹೇಳಿದ್ದಾರೆ ಅನ್ಸುತ್ತೆ. ಅಂದರೆ ಅದು ವಿಷಯ ಎಲ್ಲರೂ ಎಲ್ಲ ಕಡೆ ಹೇಳಿದ್ದು. ಆಮೇಲೆ ಎಲ್ಲ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆಗೋಯ್ತು. ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂದ್ಬಿಡ್ತು, ಹಾಫ್ ಪೇಜ್ ಬಂದ್ಬಿಡ್ತು ಅವಾಗ, ಈ ಥರ ಅಂತೇಳ್ಬಿಟ್ಟು. ನಮ್ಮ ಯಾರೋ ಮಾಡಿದರು, ಇಷ್ಟೊಂದು ವಿಷಯ ವಿವರವಾಗಿ ಯಾವುದೂ ಬರ್ದಿಲ್ಲಪ್ಪ ರಾಜ್ಕುಮಾರ್ ಇಷ್ಟು ವಿವರವಾಗಿ ಬರೆದಿದ್ದಾರೆ ಅಂತೆಲ್ಲ, ಅಷ್ಟು ಮಟ್ಟ ನ್ಯೂಸ್ ಆಯ್ತು ಅದು ಬೇಸಿಕಲಿ. ಏನಂದರೆ ಬಂದ ಮೇಲೆ ಹೇಗಿದ್ರು ಅನ್ನೋ ವಿಷಯ ತುಂಬ ಜನ ಗೊತ್ತಿಲ್ಲ ಅಷ್ಟೇ. ಹೋಗುವಾಗೆಲ್ಲ ಗೊತ್ತು ಅದ್ರ ಕಥೆಗಳು, ಅಲ್ಲಿ ಹೇಗಾಯಿತು ಏನಾಯಿತು ಎಲ್ಲ ಹೇಳಿದ್ದಾರೆ. ಬಟ್ ಅವ್ರನ್ನ ಗೌರವದಿಂದ ನಡ್ಕೊಂಡಿದ್ದ ಅಂತ ಮಾತ್ರ ಹೇಳ್ತಿದ್ರು ಅವರು. ಅವನು ಒಂದು ದಿವಸ ಸುಮ್ಮನೆ ಮಾತು ಹೇಳಿದ್ರಂತೆ, ಅಂದರೆ ಹೇಳುವಾಗ ಎಲ್ಲಿ ಇವನ ಜೊತೆ ಹೋಗಿ ಸುತ್ತಾಡೋದು ಏನು ಕರ್ಮ ಅಂತ. ಅಲ್ಲಪ್ಪ ಒಂದು ಕೆಲಸ ಮಾಡು, ಸುಟ್ಟಾಕ್ಬಿಡು, ಸುಟ್ಟಾಕ್ಬಿಟ್ಟು ಊದ್ಬಿಡು, ಮುಗೀತು. ನಿನ್ನ ಜೊತೆ ನೀರು ಹಿಂಗೊಂಡು ನಿನ್ನ ಪೊಲೀಸ್ ಬರಲ್ಲ, ನನಗೆ ಈ ಕಿರಿಕಿರಿ ಬೇಕಾಗಿಲ್ಲ ಅಂತ. ನನಗೆ ಯಾಕೆ ಬೇಕು ಎಲ್ಲ ಓಡಾಡೋದು ಅಂತ, ನನಗೆ ಇಷ್ಟ ಆಗಲ್ಲ ಇವೆಲ್ಲ ಅಂತ ಹೇಳಿದ್ದಾರೆ. ಅವನು ಪೆರಿಯಾರಿಗೆ ಸ್ವಲ್ಪ ಬೇಜಾರಾಗಿದೆ, ಕೋಪ ಬಂದಿದೆ, ನಾಳೆ ಚಿಕನ್ ಮಾಡಾಕ್ರು ಅಂತ ನಂದು. ಇವನ ಹತ್ರ ಏನು ಮಾತಾಡು, ಇವನ ಹತ್ರ ಉಮ್ಮನ ಹತ್ರ ಅಂತಂತಿದ್ರು. ನನಗೇನು ಹಿಂಗಿಲ್ಲ, ನನಗೆ ಇಲ್ಲ ಕಣ, ನಾನು ಏನಾರು ಮಾಡು ಅಂತಂದರೆ, ಅವ್ರಿಗೇನು ಬೇಜಾರಾಗಿದೆ, ಚಿಕನ್ ತಂದಾಕಿ ಅಂತಂದು, ಚಿಕನ್ ಮಾಡಿಕೊಡಿ ನಾಳೆ ಅಂತ ನಂದು. ಬಿಟ್ಬಿಟ್ಟು ಆಮೇಲೆ ನಂತರ ಇದೇನು ಮಾತಾಡೋದೇ ಬಿಟ್ಬಿಟ್ಟೆ ಅಂತಂದ್ರೆ, ಅಂದರೆ ಆ ಥರ ಎಲ್ಲ ಹೇಳ್ತಾಯಿದ್ರು ಅಷ್ಟೇ ವಿಷಯಗಳು. ಕೆಲವು ಬಂದ ಮೇಲೆ ಅವ್ರಿಗೇನಾಯ್ತು ಅಂದರೆ, ಒಂದು ಸಲ ಹೇಳಿದ್ರು ನನ್ನ ಹತ್ರ. ಬಂದಮೇಲೆ ನಾನು ಹೋಗಿದ್ದೆ. ಮೊದಲು ಫಸ್ಟ್ ಬಂದ ತಕ್ಷಣ ಅಲ್ಲಿ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಆಯಿತು. ಅಲ್ಲೂ ಅಷ್ಟೇ ಎಲ್ಲ BBC ಇಂದ ಹಿಡಿದು ಎಲ್ಲ CNN, ಆ ಚಾನಲ್, ಈ ಚಾನಲ್, ಎಲ್ಲ ಚಾನಲ್ ಎಲ್ಲ ಇದ್ದು, ನಾನು ಇದ್ದೆ ಮಧ್ಯ ಅವ್ರ ಜೊತೆಲಿ. ನಾನು ಒಂದು ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೆ. ಸರಿ, ಅಲ್ಲಿ ಫೋಟೋ ಅವರು ನೋಡ್ತಾ ಇರೋದು ನೋಡಿದ್ರು. ಅಷ್ಟು ಹಿಂಗೆ ಅಂದರು, ಅದರದ್ದೇ ಫೋಟೋ ಇದೆ, ನನ್ನ ಕ್ಯಾಮ್ರಲ್ಲಿ ನೋಡ್ಬಿಟ್ಟು ಹಿಂಗೆ ಅಂದರು, ಅದರ ಫೋಟೋ ತೆಗೆದಿದ್ದೀನಿ ನಾನು. ಡೈರೆಕ್ಟಾಗಿ ನನ್ನ ಕ್ಯಾಮ್ರಾ ನೋಡ್ತಾರೆ. ಒಂದು 200-205 ಕ್ಯಾಮ್ರಾ ಇದೆ. ಹಂಗಿದ್ರು ಅಂದರೆ ಅದು ಖುಷಿ ಆಯಿತು. ಒಂದು ಅಟ್ಲೀಸ್ಟ್ ನೋಡಿದ್ರಲ್ಲ ಒಂದು ನನ್ನ ಕ್ಯಾಮ್ರಾ ಕಡೆ ಅಂತ ತೊಗೊಂಡೆ. ಆಮೇಲೆ ಒಂದು 2-3 ದಿವಸದ ಮೇಲೆ ಮನೆಗೆ ಹೋದೆ. ನಾನು ಮನೆಗೆ ಹೋದಾಗ ಕ್ಯಾಶುವಲಾಗಿ ಮಾತಾಡುವಾಗ ಹೇಳಿದ್ರು, ನೋಡಿ ಜೀವನ ಅನ್ನೋದು ಎಷ್ಟು ಚೆನ್ನಾಗಿ ಹೆಂಗಿದೆ ನೋಡಿ ಅಂತ. ಈಗೆಲ್ಲ ಸಂತರು ಕವಿಗಳು ಬರೆದಿರೋ ಇದೆಲ್ಲ ಕೇಳೋ ಹೌದಲ್ವಾ ಅನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ವ ಪುರಂದರದಾಸರು, ಎಷ್ಟು ಚೆನ್ನಾಗಿ ಬರೆದಿರಲ್ಲ ಕನಕದಾಸರು ಅಂತ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣ ಗುಳ್ಳೆ ನಿಜವಲ್ಲ ಹರಿಯೇ ಅಂತ. ಎಷ್ಟು ಚಂದವಾಗಿದೆ ಅಲ್ಲ ಅಂತ ಅಂದ್ಕೋತಿದ್ದೆ. ವೀರಪ್ಪನ ಕರ್ಕೊಂಡು ಹೋದ್ಮೇಲೆ ಅದ್ರ ನಿಜವಾದ ಅರ್ಥ ಏನು ಅಂತ ಗೊತ್ತಾಗೋಯ್ತು. ಒಂದೇ ದಿವಸದಲ್ಲಿ ದೋಸೆ ಮುಗಿಸ್ಬಿಟ್ಟಾನು. ಆಯ್ತಪ್ಪ, ನೀನು ದೊಡ್ಡ ರಾಜ್ಕುಮಾರ, ನಿನ್ಗೆ ಅವ್ರು ಗೊತ್ತಿದ್ದಾರೆ, ಇವ್ರು ಗೊತ್ತಿದ್ದಾರೆ, ಪೊಲೀಸ್ ಗೊತ್ತಿದ್ದಾರೆ, ಜನ ಇದ್ದಾರೆ, ಏನು ಮಾಡೋಕ್ಕಾಯ್ತು? ಏನು ಮಾಡೋಕ್ಕಾಗಲಿಲ್ಲ. ಗನ್ ಇಟ್ಕೊಂಡು ತೋರಿಸ್ತಾ ಇದ್ದ, ನಡೀರಿ ಬೇಗ ಮುಂದೋಗ್ರಿ ಅಂತ. ಇಷ್ಟೇ ಜೀವನ. ಅದೇ ನನಗೇನು ಬೇಜಾರಾಗಲಿಲ್ಲ, ಇದಾಗಲಿಲ್ಲ. ಆ ಸಮಯದಲ್ಲಿ ನನಗೆಲ್ಲರೂ ಅಯ್ಯೋ ನನ್ನ ಅಭಿಮಾನಿಗಳನ್ನೆಲ್ಲ ನೋಡೋಕ್ಕಾಗ್ತಿಲ್ಲ, ನಮ್ಮ ಮನೆಯವ್ರು ನೋಡೋಕ್ತಿಲ್ಲ ಅನಿಸ್ತಿತ್ತು. ಹಾಗಾಗ್ಬಿಟ್ಟು ಹಿಂಗೆ ಮಾಡಿದ್ನಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟೇ ಜೀವನ. ನಾನು ಯೋಗ ಎಲ್ಲ ಮಾಡ್ತಾಯಿದ್ದೆ, ಎಲ್ಲೂ ನೆಮ್ಮದಿಯಾಗಿ ನಾನು ಮಾಡಿದೆ. ಆದರೆ ಇಷ್ಟೇ ಅಲ್ವಾ ಜೀವನ, ಏನೇನು ಅದರಿಂದನೇ. ಆಮೇಲೆ ನೋಡಿ ಹೇಳಿದ್ರು, ಅವ್ರಿಗೇನು ಮಿನರಲ್ ವಾಟರ್ ಬೇಕು ಅಂತೆಲ್ಲ ಇರಲ್ಲ. ಅವ್ರು ಆರಾಮಾಗಿ ಅಲ್ಲಿ ಇದರಲ್ಲೇ ನೀರು ಕುಡಿತಾಯಿದ್ರು, ಕೆಟ್ಲಲ್ಲೇ ನೀರು ಕುಡಿತಿದ್ರು. ಅದೆಲ್ಲ ಅಭ್ಯಾಸ ಆಗಿದ್ದರಿಂದ ಒಳ್ಳೇದಾಯ್ತು ನೋಡಿ, ಅಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ ನನಗೆ ಅಂದರು. ಇದರ ಅಲ್ಲಿ ಮಿನರಲ್ ವಾಟರ್ ಯಾರು ತಂದು ಕೊಡೋರು ಇದೆ ಅಲ್ವಾ? ಸೊ ಅದಕ್ಕೆ ಒಂದು ಸಣ್ಣ ಜೀವನಕ್ಕೆ ಹೋಗ್ಕೊಂಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ಸೆಟ್ ಆಗ್ಬೋದು. ದೊಡ್ಡ ಜೀವನಕ್ಕೆ ಹೋಗ್ಕೊಂಬಿಟ್ರೆ ಕೆಳಗೆ ಬರೋಕ್ಕೆ ಭಾಳ ಕಷ್ಟಪಡ್ತೀರ. ಆಮೇಲೆ ಅದು ಅವ್ರು ಮೊದಲಿಂದ ಹಾಗೇನೇ ಇದ್ದರು. ಅದರಿಂದ ಅವ್ರಿಗೆ ಅದು ತುಂಬ ಬಾಧೆ ಆಗಲಿಲ್ಲ. ಅಂದರೆ ಅವರು ನೋಡಿ, ವೀರಪ್ಪನ ಕ್ರೂರತೆಯನ್ನು ಕೂಡ ಇಲ್ಲಿ ಬಂದು ಅದರಲ್ಲೊಂದು ಪಾಸಿಟಿವಿಟಿನ ಹುಡುಕಿ ಹೇಳ್ತಿದ್ದಾರೆ. ಪಾಸಿಟಿವಿಟಿ ಅಲ್ಲ, ಇವ್ರ ಬಗ್ಗೆ ಅವ್ನು ಪೆರಿಯಾರೆ ಅಂತ ಕರಿತಿದ್ದ, ದೊಡ್ಡವರೇ ಅಂತಾನೆ. ಅದರಿಂದ ಅವ್ರು ಹೇಳಿದ್ರು, ಆಮೇಲೆ ನಿಮ್ಮನ್ನೇನು ಮಾಡಬೇಕು ಅಂತ ಕರೀದಿಲ್ಲ, ನನ್ನ ಕೆಲವು ಇದಿದೆ, ಕೋರಿಕೆಗಳಿದೆ, ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ ಅಷ್ಟೇ ಅಂತೆಲ್ಲ ಹೇಳ್ತಿದ್ದಂತೆ. ಹೇಳ್ಬಿಟ್ಟು ಕೊನೆಗೆ ಅವ್ರಿಗೆ ಸನ್ಮಾನ ಮಾಡಿ ಕಳಿಸಿದಾನೆ ಅವನು. ಅವ್ರಿಗೆ ಶಾಲೆಲ್ಲ ಹಾಕಿ ಸನ್ಮಾನ ಮಾಡಿ ಕಳಿಸಿದಾನೆ. ಬಡವರಾಗಿ ಅಥವಾ ಕಷ್ಟಗಳಿಗೆ ಒಗ್ಕೊಂಡು ಬದುಕಿ ಅದನ್ನು ನಾವು ಅನುಸರಿಸ್ಕೊಂಡು ಬದುಕಿದ್ರೆ ಏನು ಕಷ್ಟ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಇರುತ್ತೆ. ಅದನ್ನು ಇವರು ಅಭ್ಯಾಸನೂ ಮಾಡ್ಕೊಂಡಿದ್ರು. ಅಭ್ಯಾಸ ಅಲ್ಲ, ಅದು ಒಂದು ಮಾತು ಹೇಳ್ತೀನಿ ನೋಡಿ. ನಾನು ಒಂದು ಸಲ ಕೇಳಿದೆ ಅವ್ರಿಗೆ,
ಸರ್ ನೀವು ನಮ್ಮ ಪತ್ರಕರ್ತರು ಇದ್ರಲ್ಲ ಇದರಲ್ಲೆಲ್ಲ ಮಾತುಕತೆ ನಡೀತಿರುತ್ತೆ ಒಂದೊಂದು ಸಲ ಯಾರೋ ಒಬ್ರು ಹೇಳಿದ್ರು ಅಲ್ಲೇ ಆವಾಗಲೂ ಈ ಫಾರ್ ಎಗೇನ್ಸ್ಟ್ ಮಾತಾಡೋ ಇದ್ದೇ ಇರ್ತಾರೆ ಏನಾದರೂ ಒಂದು ಅದು ಈ ಶಕುನಿಗಳ ಥರ ಅಂತಾರಲ್ಲ ಅದು ಎಲ್ಲದರಲ್ಲೂ ಇರ್ತಾರೆ. ಈಗ ಒಬ್ರು ಯಾರಾದರೂ ಏನು ನೋಡ್ರಿ ಏನು ಸಿಂಪಲ್ ಅಲ್ವ ರಾಜ್ಕುಮಾರ್ ಏನು ಸರಳಾಗಿಂದ ಇನ್ಯಾರೋ ಹೇಳ್ತಾನೆ ಏನಿಲ್ಲ ರೀ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಸಿಂಪಲ್ ಆಗಿರೋ ಥರ ಆ್ಯಕ್ಟ್ ಮಾಡ್ತಾರೆ ನಿಮ್ಗೇನು ಗೊತ್ತಾ ನಿಮ್ಗೆ ಕರೆಕ್ಟಾಗಿ ಗೊತ್ತಾ ಹಂಗೆ ಈ ಥರ ಮಾತಾಡೋರು. ಆಮೇಲೆ ಅವಾಗ PJS ಅಂತ ಒಬ್ಬರಿದ್ದರು ಅವ್ರು ವಿಜಯ್ ಚಿತ್ರ ಸಂಪಾದಕರು. ಅವರೊಂದು ಮಾತು ಹೇಳಿದ್ರು, ಆಯ್ತಪ್ಪ ನೀನು ಹೇಳಿದ್ದೆ ಕರೆಕ್ಟ್ ಅಂತ ಇಟ್ಕೊಳ್ಳೋಣ. ಅವ್ರು ಆ್ಯಕ್ಟ್ ಮಾಡ್ತಾರೆ. ಒಂದು ಕೆಲಸ ಮಾಡು, 50 ವರ್ಷ ನೀನು ಹಿಂಗೆ ಸಿಂಪಲ್ ಆಗಿರೋ ಥರ ಆ್ಯಕ್ಟ್ ಮಾಡಿಬಿಡು ನಿನ್ನ ಕೈಲಿ ತಾಕತ್ತಿದ್ರೆ, ಆವಾಗ ನಾನು ಒಪ್ಕೋತೀನಿ ನಿನ್ನ ಮಾತನ್ನ. 50 ವರ್ಷ ಒಬ್ಬ ಹಂಗಿರೋಕ್ಕಾಗುತ್ತೇನೆ ನೀನು ಆ್ಯಕ್ಟ್ ಮಾಡ್ಕೊಂಡೇ ಇರೋಕ್ಕಾಗುತ್ತೆ ಅಂದ್ಕೊಡಿ ಜನರ ಜೊತೆ. ಹಂಗಲ್ಲ, ಅವ್ರು ಇರೋದೇ ಸಿಂಪಲ್ಲಾಗಿ. ಹೌದು ಏನವರು ನಿನಗೆ ತೋರಿಸ್ಬಿಟ್ಟು ಅವ್ರು ಏನು ಮಾಡ್ಕೋಬೇಕು, ನೀನು ಸಿಂಪಲ್ಲಾಗಿದ್ದೀನಿ ನಾನು ತೋರಿಸ್ಬಿಟ್ಟು ಅಂತ. ನಾನು ಇದನ್ನು ಪ್ರಸ್ತಾಪ ಮಾಡಿದೆ ಅವ್ರ ಹತ್ರ. ಸರ್ ಹಿಂಗೆಲ್ಲ ಮಾತಾಡ್ತಾರೆ ನನಗೆ ಫ್ರಮ್ ಹಾರ್ಸ್ ಮೌತ್ ಅಂದರೆ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ. ಸರ್ ನೀವು ನಿಮ್ಮ ಪ್ರಕಾರ ನೀವು ನಿಜವಾಗಿ ಸಿಂಪಲ್ ಮನುಷ್ಯನ ಅಂತಂದು ಅಂದರೆ ಏನು ಅರ್ಥದಲ್ಲಿ ಅಂತಂದರು ಅಂತ. ಫಾರ್ ಎಕ್ಸಾಂಪಲ್ ನೋಡಿ ಸರ್, ಬಿಳಿ ಶರ್ಟ್ ಪ್ಯಾಂಟ್ ಪಂಚೆ ಹಾಕ್ಕೊಂಡು ಹೋಗ್ತೀರಾ, ಯಾವುದೇ ಒಂದು ಫ್ಯಾನ್ಸಿ ಇದೆಲ್ಲ ಬೇಕಾಗಿಲ್ಲ. ಎರಡನೇದು ಎಲ್ಲಿ ಏನು ಊಟ ಸಿಗುತ್ತೋ ಅದು ಊಟ ಮಾಡ್ತೀರಾ. ನೀವು ಬೇಕಾದ್ರೆ ತರಿಸ್ಕೋಬೋದು, ಬಟ್ ಎಲ್ಲರ ಜೊತೆ ಏನಿದೆಯೋ ಅದೇ ಅಂತೇಳಿ ಮಾಡ್ತೀರಾ. ನಿಮಗೆ ಬಂದಿದ್ದು ಅವ್ರಿಗೂ ಸಿಗಬೇಕು ಅಂತ ನೋಡ್ತೀರ, ಒಂದು ಸಮಾನವಾಗಿರಬೇಕು ಅಂತ. ಆಮೇಲೆ ಎಲ್ಲೋ ಒಂದು ಕಡೆ ಇದಕ್ಕೆಲ್ಲ ಹೋದ್ರೂ ಏನು ಸ್ಟಾರ್ ಹೋಟ್ಲಿಗೆಲ್ಲ ಹೋದ್ರೂ ನೀವು ಇಷ್ಟಪಡಲ್ಲ ಅಂತೆಲ್ಲ ಕೇಳಿದ್ದೀನಿ, ಅದಿಲ್ಲ ಬೇಡ ಅಂದ್ಬಿಟ್ಟು. ಆಮೇಲೆ ಎಲ್ಲೋ ರೋಡ್ ಸೈಡಲ್ಲಿ ಇಲ್ಲೋ ನಾನು ಇದನ್ನು ನಾನು ಕಂಡ ನೋಡಿದ್ದೀನಿ ಅವ್ರ ಜೊತೆ ಹೋಗಾರೆ. ಇಲ್ಲೊಂದು ಸ್ವಲ್ಪ ರೈಟ್ ಹೊಡಿಯಪ್ಪ ಅಂದರೆ ಬೆಳಗಾವಿಗೆ ಹೋಗ್ತಾ ಇದ್ವಿ, ಕಲಾಕೌಸ್ತುಭ ಅಂತ ಪ್ರಶಸ್ತಿ ಅವ್ರಿಗೆ, ಚಿನ್ನದ ಕಿರೀಟ ಇಡೋ ಪ್ರಶಸ್ತಿ. ಅಲ್ಲೋವಾಗ ನೀವು ಹೋಗ್ತಾರೆ, ಒಂದು ನಿಮಿಷ ಇಲ್ಲಿಂದ ಮುಂದೆ ಒಂದು ಬಲಗಡೆ ಒಂದು ರೋಡ್ ಬರುತ್ತೆ ಅಲ್ಲಿ ಹೊಡಿ ಅಂತಂತೆ. ಅವನು ಹೊಡೆದ ಆ ಕಡೆ ಕಾರ್ ತೊಗೊಂಡೋದ. ಅಲ್ಲೊಂದು ಸ್ವಲ್ಪ ಮುಂದೆ ಹೋದರೆ ಈ ಮಂಡಕ್ಕಿ ಎಲ್ಲ ಮಾರೋರೆಲ್ಲ ಇದ್ರಲ್ಲ ಆ ಥರ, ಅಲ್ಲೊಂದಷ್ಟು ಅಂಗಡಿಗಳಿದೆ, ಇದು ಯಾವುದೋ ಕಾಲದಲ್ಲಿ ಇವ್ರು ನೋಡಿದ್ದು. ಸರಿ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ಹಣ ಅಂತ ಕೂತ್ಬಿಟ್ಟಾರೆ. ನಮ್ಮ ಅಂಗಡಿ ಬಂದು ನೋಡಿದೆ, ಎಲ್ಲರ ಅಂಗಡಿಲೂ ತಿಂತೀನಿ ರೀ ಅಂತ ಒಂದೊಂದು ಕಡೆನೂ ಒಂದು ಚೂರು ತೊಗೊಂಡು ತಿಂದ್ಕೊಂಡು ಅವ್ರಿಗೆಲ್ಲ ಅದ್ರದ್ದು ಪೇಮೆಂಟ್ ಮಾಡೋಕ್ಕೆ ಹೇಳ್ಬಿಟ್ಟು ರೋಡ್ ಸೈಡಲ್ಲಿ ಬೇಕಾದ್ರೆ ತಿನ್ನೋಕೆ ರೆಡಿ ಇದ್ದೀರಾ. ಇದೆಲ್ಲ ನೋಡಿದಾಗ ಇಷ್ಟು ಸರಳವಾಗಿರೋಕ್ಕೆ ಸಾಧ್ಯ ನಾವು ಮನುಷ್ಯ ಅನಿಸುತ್ತೆ ಸರ್ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಈ ಡ್ರೆಸ್ಸಿಂದ ಶುರು ಮಾಡಿದ್ರಿ ನೀವು, ಡ್ರೆಸ್ಸು ಬಿಳಿ ಶರ್ಟು ಬಿಳಿ ಪಂಚೆ ಇದು ನಾನು ಈ ಥರ ಇರಲಿಲ್ಲ. ಬಿಗಿನಿಂಗ್ ಬಂದಾಗೆಲ್ಲ ನಾನು ಕೂಡ ಟೀ ಶರ್ಟು ಪ್ಯಾಂಟು ಏನೋ ಹಾಕ್ತಾಯಿದ್ದೆ. ಬಟ್ ಸುಮಾರು ಕೆಲವು ಸಿನಿಮಾಗಳಾದಮೇಲೆ ಒಬ್ಬ ಪೈಲಟ್ ಮೆಡ್ರಾಸಿಂದ ಚೆನ್ನೈಯಿಂದ ಬರಬೇಕಾರೆ ಅವ್ರು ಪ್ಯಾಂಟು ಶರ್ಟಲ್ಲಿ ಬಂದಿದ್ದರು. ಹೇಳ್ತಾರೆ, ಅಣ್ಣ ನಮಸ್ಕಾರ, ನಿಮ್ಮ ಸಿನಿಮಾ ಎಲ್ಲ ನೋಡಿದ್ದೀನಿ, ಬಟ್ ನಿಮ್ಮ ಬಗ್ಗೆ ನಮಗೇನು ಭಾವನೆ ಇದೆ ಅಂದರೆ ನಿಮ್ಮನ್ನು ಒಂದು ಬಿಳಿ ಪಂಚೆ ಬಿಳಿ ಶರ್ಟಲ್ಲಿ ನೋಡಿದ್ರೆ ನಮ್ಮ ಭಾವನೆಗೆ ನೀವು ಸರಿಯಾಗಿ ಕಾಣ್ತೀರಾ ಅಂತ, ಅದಕ್ಕೆ ಪರ್ಫೆಕ್ಟಾಗಿ ಕಾಣ್ತೀರಾ ಅಂತ. ಸೊ ನೀವು ಅದನ್ನು ಉಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಸರ್. ಹೌದಾ, ಖಂಡಿತ ಅದನ್ನೇ ಉಡ್ತೀನಿ ಅಂತ. ಆವತ್ತಿಂದ ಯೂನಿಫಾರ್ಮ್ ಮಾಡಿಕೊಂಡೆ ಅಂದರು. ಅದು ಅವ್ರ ತಂದೆ ಪಂಚೆ ಜುಬ್ಬ ಅಥವಾ ಪಂಚೆ ಶರ್ಟ್ ಹಾಕ್ತಿದ್ದು ಬಿಳಿದೆ. ಸೊ ನಮ್ಮ ಅಪ್ಪಾಜಿನೇ ಹೇಳ್ದಂಗೆ ಆಯ್ತು ನನಗೆ ಅಂತ, ಈ ಥರ ಇದ್ಬಿಡೋ ಸಾಕು ಅಂತ. ಯಾಕಂದ್ರೆ ಅದಕ್ಕೂ ಒಂದಿದೆ, ಒಂದು ಬ್ಯಾಕ್ಗ್ರೌಂಡ್. ಅವ್ರೇನಂದರೆ ಹೇಳಿದ್ರಂತೆ ಒಂದು ಸಲ ಚಿಕ್ಕವರಿದ್ದಾಗ, ಇವ್ರಿಗೆ ಯಾವುದೋ ಸುಬಾಯಿನಾಡು ಕಂಪ್ನಿ ಮೇಲೆ ಒನ್ಸ್ ಮೋರೆಲ್ಲ ಸಿಕ್ಬಿಡುತ್ತೆ ಇವರು ಆ್ಯಕ್ಟ್ ಮಾಡೋಕ್ಕೆ. ಆವಾಗ ಇವ್ರು ಸ್ವಲ್ಪ ಸ್ಟೈಲಾಗಿ ಬರ್ತಾಯಿರ್ತಾರೆ, ಒನ್ಸ್ ಮೋರೆಲ್ಲ ಸಿಕ್ಬಿಟ್ಟು ಅದನ್ನು 2 ಸಲ ಮಾಡಿ ಹಿಂಗೆ ಬರ್ತಾಯಿರ್ತಾರೆ. ಅಲ್ಲಿಂದ ನಡ್ಕೊಂಡ್ಬರ್ತಾರೆ ಮನೆಯವ್ರಿಗೂ. ಸ್ವಲ್ಪ ಹತ್ತಿರ ಬರ್ತಿದ್ದಂಗೆ ಅವ್ರ ತಂದೆ ಅಲ್ಲಿ ಜಗಲಿ ಮೇಲೆ ಕೂತಿರೋದ್ರ ಗೊತ್ತೆ, ಟಕ್ ಅಂತ ಸ್ವಲ್ಪ ಕೈಯೆಲ್ಲ ಪ್ಯಾಂಟಲ್ಲಿ ಇದ್ದಿದ್ದು ಕೈಯನ್ನು ತೆಗೆದು ಸುಮ್ಮನೆ ಆರಾಮಾಗಿ ಹಿಂಗೆ ಬರ್ತಾರೆ. ಇನ್ನೇನು ಹಿಂಗೆ ಒಳಬೇಕು ಅಂತ ಕಂದ ಸ್ವಲ್ಪ ಬಾಪ ಅಂತ ಕರೀತಾರೆ ಅಂತ ಅವ್ರ ತಂದೆ. ಬರ್ತಾರೆ, ಏನಪ್ಪ ಜಿ ಅಂತ, ನೀನು ಅಲ್ಲಿಂದ ನಡ್ಕೊಂಬಂದಿಯಲ್ಲ ಅದು ಏನೂ ಚೆನ್ನಾಗಿರಲಿಲ್ಲ ಕಂದ ಅಂತ. ನೋಡು ನೀನು ಒಂದು ತಿಳ್ಕೊ, ಎಲ್ಲರಿಗೂ ಇಲ್ದಿರೋವಂಥ ಒಂದು ಅವಕಾಶ ನಮಗಿದೆ, ನಾವು ಕಲಾವಿದರಿಗಿದೆ. ಈಗ ನೀನು ನಾಟಕದಲ್ಲಿ ಮಾಡು, ಏನು ಬೇಕಾದ್ರೂ ಡ್ರೆಸ್ ಮಾಡು, ಹೇಗೆ ಬೇಕಾದ್ರೂ ನಡಿ, ಏನು ಬೇಕಾದ್ರೂ ಸ್ಟೈಲ್ ಮಾಡು, ಅಲ್ಲಿಗೆ ಜೀವನಕ್ಕೆ ಬೇಡಪ್ಪ ಅಂತ. ಆವಾಗ ಅಂದ್ಕೊಂಬಿಡೇನೊಬ್ಬ, ನಾನು ಸುಮ್ಮನೆ ಒಂದು ನಡ್ಕೊಂಬಂದಿದ್ದು ಇಷ್ಟು ಹುಡುಕ್ತಾರೆ ನಮ್ಮ ತಂದೆ ಅಂದರೆ ನಾನು ಹೆಂಗಿರಬೇಕು. ಅವ್ರು ಹೇಳಿದ ನಿಜ ಅಲ್ವಾ, ಸಿನಿಮಾ ಇದೆ, ನಾಟಕ ಇದೆ, ಅಲ್ಲಿ ಮಾಡು. ಜೀವನದಲ್ಲಿ ನಮ್ಮ ಅಪ್ಪಾಜಿ ಹೇಳ್ದಂಗೆ ಸುಮ್ಮನೆ ಇದು ನೆಮ್ಮದಿಯಾಗಿ ಇದರಲ್ಲಿ ಇದ್ಬಿಡು, ನಿನ್ನ ಪಾಡಿಗೆ ನಿನ್ನ ಬೇಡ ಈ ಸ್ಟೈಲೆಲ್ಲ ಅಂತ ಅಂದಿದ್ರು. ಇಷ್ಟು ಮಟ್ಟ ನೋಡಿ ಆ ತಂದೆ ಮಾತುಗಳನ್ನೆಲ್ಲ ಅವ್ರು ಪಾಲಿಸಿದ್ದಾರೆ. ನಂಗೆ ನಿಜ ಅದೇ ಅನ್ಸುತ್ತೆ. ಈಗ ಅದು ಆ ಕತೆ ನಾನು ಕೇಳಿದ್ದೆ. ಆದರೆ ಒಬ್ಬ ನಟನಾಗಿ ಆ ಪಾತ್ರವನ್ನು ಅನುಭವಿಸೋದು, ಯಾವ ಪಾತ್ರ ಬೇಕಾದರೂ ಮಾಡ್ಬೋದು. ಡಾಕ್ಟರ್, ಪೊಲೀಸ್, ಅವ್ರಿಗೆ ಇಷ್ಟವಾಗಿರುವಂಥ ಪಾತ್ರವನ್ನು ಅಭಿನಯಿಸ್ತಾರೆ ಅವರು. ಆದರೆ ವೈಯಕ್ತಿಕವಾಗಿ ಬಂದಾಗ ತಾನಾಗಿ ಉಳಿಯೋದು ಅವರಿಗೆ ಎಷ್ಟು ಕಷ್ಟ ಆಯಿತು, ಅಥವಾ ಅವರಾಗಿ ಉಳಿಯೋದಕ್ಕೆ ಅವರು ಎಷ್ಟು ಆ ಸಮತೋಲನ ಕಷ್ಟನೇ ಪಡಲಿಲ್ಲ. ಅದಕ್ಕೆ ನೋಡಿ ಇನ್ನು ಮುಂದೆ ಇದೆ ಇದ್ರದ್ದು. ಈಗ ಹೇಳೋದಲ್ಲ ನಾನು. ಆಮೇಲೆ ಇದು ಒಂದು ಪೋರ್ಷನ್ ಬಟ್ಟೆದು ಮಾತ್ರ ಮುಗಿಸ್ದೆ ನಾನು ಈಗ ಸದ್ಯಕ್ಕೆ. ಆಮೇಲೆ ಹೇಳಿದೆ ನಾನು, ಸರ್ ತಿಂಡಿ ಎಲ್ಲ ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ತಿಂದುಬಿಡ್ತಾರೆ ಬೇಕಾದ್ರೆ ಇವತ್ತನೇ ಇಲ್ಲ ಅಂತ ಹೇಳ್ಬಿಟ್ಟು. ಅದು ನಿಜ ಹೇಳ ಇವರು ಹೇಳಿದ್ರು.
ನನಗೆ ಈ 5 ಸ್ಟಾರ್ ಹೋಟ್ಲ್ ತಿಂಡಿಗಳೆಲ್ಲ ಸಪ್ಪಗೆ ಅನಿಸ್ಬಿಡ್ತವೆ. ಈ ರೋಡ್ ಸೈಡಲ್ಲೂ ರುಚಿಯಾಗಿರುತ್ತೆ ಆ್ಯಕ್ಚುಲಾಗಿ, ತುಂಬ ಚೆನ್ನಾಗಿ ಮಾಡ್ತಾರೆ. ನನಗದು ಮೊದಲಿಂದ ತಿಂದ ಅಭ್ಯಾಸ ಅಲ್ವಾ. ನಾನೇನೋ ಬೇಡಪ್ಪ ನಾನು ಹಿಂಗಿರ್ತೀನಿ ನನಗೆ ಇಷ್ಟೇ ಸಾಕು ಅಂತಲ್ಲ, ನನಗದು ಇಷ್ಟ, ಅದು ರುಚಿಯಾಗಿರ್ಬೇಕು ಅಷ್ಟೇ ನನಗೆ. ನಿಜವಾಗಿ ಎಷ್ಟೋ ಸಲ 5 ಸ್ಟಾರ್ ಹೋಟ್ಲೆಲ್ಲ ಸಪ್ಪಗಿರುತ್ತೆ, ಫ್ರೋಝನ್ ಫುಡ್ಡು ಗಿಡ್ಡು ಎಲ್ಲ. ಅದಕ್ಕಿಂತ ಇದು ನನಗೆ ಅಂದರೆ ಅವ್ರು ಹೇಳಿದ ಮಾತು ಅಷ್ಟೇ, ಇದು ಇಷ್ಟ ಆಗುತ್ತೆ ಅಂತ. ಆಮೇಲೆ ಅವಾರ್ಡ್ ಗಿವಾರ್ಡ್ ಅಂದಾಗೆಲ್ಲ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಹಾಕ್ತಾರೆ. ನನಗೆ ಆ ಮೆತ್ತಿಗಿರೋ ಹಾಸಿಗೆ ನಿದ್ದೆನೇ ಬರೋಲ್ಲ. ನಾವು ಗಟ್ಟಿ ಇದರಲ್ಲಿ ಹಾಸಿಗೆ ಮೇಲೆ ಮಲಗಿ ಅಭ್ಯಾಸ, ದಿಂಬು ಗಟ್ಟಿ ಇರಬೇಕು ನನಗೆ ಅಂಥದ್ದೇ. ಮೆತ್ತಿಗಿರೋದು ಹಾಕ್ಬಿಡ್ತಾರೆ, ನನಗೆ ನಿದ್ದೆನೇ ಬರೋಲ್ಲ. ಕೊನೆಗೆ ನಾನು ಒಂದು ಕಂಬಳಿ ಗಿಂಬಳಿ ಅದು ನೆಲದ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊಂಬಿಡ್ತೀನಿ ಅಂದರು. ನನಗಾಗಲ್ಲ ಅದು. ಸೊ ಇವೆಲ್ಲ ನೀವು ಸಿಂಪಲ್ಲು ಇದು ಸರಳವಾಗಿ ಅಂದರೆ ನನಗದು ಗೊತ್ತಿಲ್ಲ. ನಾನು ಇರೋದು ಹಿಂಗೇನೆ ಅಂದರು. ನನಗೆ ಇದೇ ಥರ ಅಭ್ಯಾಸ ಆಗಿರೋದು. ಅದು ನಿಮ್ಗೆ ಹಂಗೆ ಕಾಣಿಸ್ತಿದ್ರು ನನಗೇನು ಪರವಾಗಿಲ್ಲ. ತುಂಬ ಒಪಿನಿಯನ್ಗಳು ಸರ್ಗೆ ಬರ್ತಾ ಇರುತ್ತೆ, ಅದನ್ನು ಅವರು ಎಲ್ಲ ತೊಗೊಳಕ್ಕಾಗುತ್ತಾ? ಆಗೋದಿಲ್ಲ ತಾನೆ. ಸೊ ಅದು ಹೇಗೆ ಅವರು ಅದನ್ನು ಎಲ್ಲ ತೊಗೊಳಕ್ಕಾಗಲ್ಲ. ಏನಾಗುತ್ತೆ ಗೊತ್ತಾ, ನಾಳೆ ಇನ್ನೊಬ್ಬ ಸರ್ ನೀವು ಶಾರ್ಟ್ಸ್ ಹಾಕೊಂಡು ಬನ್ನಿ ಅನ್ನೋ ಥರ ಆಗಲ್ಲ. ದ ಥಿಂಗ್ ಇಸ್, ಇಲ್ಲಿ ಅವರ ಅಪ್ಪಾಜಿ ಮೇಯ್ನ್ ಪ್ರಧಾನ. ಅವ್ರ ಅಪ್ಪಾಜಿ, ನಮ್ಮ ಅಪ್ಪಾಜಿ ಹೆಂಗಿದ್ರಲ್ವಾ, ಅವ್ರು ಅವತ್ತು ಹಿಂಗೆ ಹೇಳಿದ್ರಲ್ವಾ, ಬೇಕಾ ನನಗಿದು ಬೇಡ ಅಂತ. ಅವ್ರು ಅದನ್ನು ಯಾವ ಬಟ್ಟೆನಿಲ್ಲ, ಈ ಸ್ಟೈಲ್ಗಳು ಬೇಡ ಅನ್ನಿಸ್ತು ಅವ್ರಿಗೆ. ಅವ್ರು ಹೇಳ್ದಂಗೆ ಬೇರೆ ಜಾಗ ಇದೆ ಅಲ್ಲಿ ಮಾಡೋಣ. ಇಲ್ಲಿ ನಮ್ಮ ಅಪ್ಪಾಜಿ ಹೇಳ್ದಂಗೆ ಸ್ವಲ್ಪ ಸಿಂಪಲ್ಲಾಗಿರೋಣ, ಸುಮ್ಮನೆ ಇಷ್ಟು ಸಾಕು ನಮಗೆ ಮಾನ ಉಳಿಸ್ಕೊಳ್ಳೋ ಸಾಕಲ್ಲ ಬಟ್ಟೆಗಳು, ಯಾವ್ದು ಬೇಕಾದ್ರೆ ಹಾಕ್ಬೋದು. ಅದನ್ನು ಸ್ಟೈಲೇ ಮಾಡಬೇಕು ಅಂತೇನಿದೆ ಆ ಥರ. ಹಂಗೆ ಎಲ್ಲರೂ ಹೇಳ್ದಂಗೆ ಮಾಡೋಕ್ಕೆ ಹೋಗಿ ಆಗೋದೇ ಇಲ್ಲ. ಅದೇ ಈ ಥರ ಬೇರೆ ಬೇರೆ ಅನುಭವಗಳು, ಈ ಥರ ಒಪಿನಿಯನ್ಗಳು ಬಂದಿರೋದು, ಅದು ನಿಮ್ಮ ಜೊತೆ ಅವ್ರು ಹಂಚ್ಕೊಂಡಿದ್ದಾರೆ? ಇಲ್ಲ, ಆ ಥರ ಅವ್ರಿಗೆ ಯಾರು ಜಾಸ್ತಿ ಹೇಳಿಲ್ಲ. ಈ ಥರದ್ದು ಕೇಸ್ ಬಿಟ್ಟರೆ ಯಾರೋ ರಾಜ್ಕುಮಾರ್ ಸರ್ ನೀವು ಹಿಂಗಿರಬೇಕು, ನೀವು ಹಂಗೆ ಮಾಡಬೇಕು ಅಂತೆಲ್ಲ ಹೇಳ್ದ. ಒಂದೇ ಹೇಳ್ತೀನಿ ಚಿಕ್ಕದು. ಒಬ್ಬ ಸಣ್ಣ ಹುಡುಗ ಒಂದ್ಸಲ ಬಂದಿದ್ದ, ಅವ್ರು ಮಾಡ್ಬೋದಾದನ್ನು ಮಾಡ್ತಾರೆ ಅವರು. ಸಣ್ಣ ಹುಡುಗ ಬಂದ, ಎಲ್ಲ ಹಿಂಗೆ ಅಂತಾರೆ, ಬಿಡ್ರಿ ಏನೋ ಹೇಳೋಕೆ ಬರ್ತಾ ಇದ್ದಾನೆ, ಬಿಡಿ ಬಾಪ ಏನಪ್ಪ ಅಂದರು. ಅದು ಯಾವುದೋ ಒಂದು ಸಿನಿಮಾ ಇಲ್ಲ, ಅಲ್ಲಿ ಕೂದಲು ಹಿಂಗಂತಿರಲ್ಲಪ್ಪ ಸರ್, ಅಲ್ಲ ನಂಗೆ ತುಂಬ ಇಷ್ಟ ಸರ್ ಅಂತ. ಏನು ಇಷ್ಟ, ಯಾವ ಸಿನಿಮಾ ನೋಡಿದೆ, ಅದು ಯಾವುದೋ ಹೇಳ್ದೆ ಅವಾಗ. ಅದ್ರಲ್ಲಿ ಏನು ಇಷ್ಟ ಆಯ್ತು ನಿಮಗೆ ಅದು, ನೀವು ಕೂದಲು ಹಿಂಗಂತಿರಲ್ಲ ಸರ್, ಹಿಂಗೆ ಅಂದ್ಬಿಟ್ಟು ಈಗ ಅಂದ್ರಿ ಸರ್, ಅದು ತುಂಬ ಇಷ್ಟ ಆಯ್ತು ಸರ್ ಅಂತ. ಇಷ್ಟು ಉದ್ದ ಹುಡುಗ, ತುಂಬ ಇಷ್ಟ ಆಯ್ತು ಸರ್ ಅಂತ. ಹೌದಾ, ಹಂಗಾರೆ ಇನ್ನೊಂದು 4-5 ಸಿನಿಮಾದಲ್ಲಿ ಹಂಗೆ ಮಾಡ್ತೀನಿ ನೋಡು, ನಿನಗೆ ಖುಷಿ ಆಗಬೇಕಲ್ವಾ. ಹಾಂ ಸರ್ ಅಂತಂದ್ಬಿಟ್ಟು ಹೊರಟೋದ ಅವನು. ಆಮೇಲೆ ಹೇಳಿದ್ರು, ನಿಜವಾಗಿ ಮಾಡಿದೆ ಒಂದು 4-5 ಸಿನಿಮಾ, ಹುಡುಗ ಎಲ್ಲರೂ ನೋಡಲಿ ಅಂದ್ಬಿಟ್ಟು ಸುಮ್ಮನೆ ಮಧ್ಯೆ ಒಂದು ಹಿಂಗಂತ ಏನೋ ಒಂದು ಮಾಡೋದಂತ ಒಂದು ಸ್ಟೈಲ್. ಸೊ ಈ ಥರ ಅವರು ಯಾವುದೋ ಸಣ್ಣ ಹುಡುಗ ಅವನೇನು ಹೇಳೋದು ಕೇಳೋದು ಅಂತಲ್ಲ. ಅದೇನೋ ಪಾಯಿಂಟ್ ಇದೆ, ಏನಾದ್ರು ಖುಷಿ ಆಗುತ್ತೆ ಅಭಿಮಾನಿಗಳಿಗೆ, ಓಕೆ ಅಂತ ಆ ಥರ ಇರೋರು.